ಪರಿಗಣನೆ ಮಾಡಲ್ಪಡ್ತಾರೆ. ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಇವರ ನಡುಕಿನ ಈ ಭಾಷೆ ಒಂದು ಆಂದೋಲನ ಅನ್ರಿ ಅಥವಾ ತಿಕ್ಕಾಟ ಅನ್ರಿ ಅಥವಾ ಈ ಭಾಷೆಯ ಒಂದು ಜಗಳದ ಜುಗಲ್ಬಂದಿ ಅನ್ನಲಿ, ಇವು ನಿಜವಾಗಿ ಇಬ್ಬರಿಗೂ ಒಳ್ಳೆಯ ಹೆಸರು ತರುವಂಥವಲ್ಲ. ಅದರಲ್ಲೂ ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಇನ್ನೊಂದು ಮಾತು ಹೇಳುವಂಥದ್ದು, ಇವತ್ತು DCC ಬ್ಯಾಂಕ್ ಬಂದದ, ಅದರ ಮೂಲಕ ಆದಷ್ಟು ರೈತರಿಗೆ ಅವ್ರಿಗೆ ಮಾರ್ಕೆಟ್ ಒದಗಿಸ್ಕೊಡುವಂಥ ಕೆಲಸವನ್ನು ಅವರು ತಮ್ಮ ಸಹೋದರ ಮೂಲಕ ಮಾಡಿಸ್ಲಿ. ಬೇಡ ನಾಳೇನು ಜಾದು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೌದಿಯವರು, ಇನ್ನೂ ಆಗಿಲ್ಲ, ನಾ ಆಗ್ತಾನೆ ಅಂತ ಹೇಳಿಲ್ಲ ಅಂತ ಹೇಳೋ ಮಾತು ಹೇಳೋ ಮೂಲಕ ಅದೇ ಕಾರಣ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಮಾತು ಮಾಡಿದ್ದಾರೆ, ಮಾತಿನ ಬರೋದಲ್ಲ ಇವ್ರು ಕೊಟ್ಟರೆ ಒಳ್ಳೆ ಅನ್ನೋದಲ್ರಿ, ಯಾವುದು ಆಗ್ತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ತಾ ಇದ್ದಾರೆ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಅದರಲ್ಲೇ ಹಂಗೆ ಅದನ್ನು ನೋಡಿದಾಗ ಇರ್ಬೋದೇನೋ ಅಂತ ಅನಿಸಿದ್ದು. ಸಹಿತ ಸೌದಿ ಅವರು ಸ್ಪಷ್ಟವಾಗಿ ಈಗಾಗಲೇ ನಾ ಅಧ್ಯಕ್ಷವಾಗಿದ್ದೀನಪ್ಪ, ಉಪಾಧ್ಯಕ್ಷವಾಗಿದ್ದೀನಿ ರೀ, ಮತ್ತು ಅಪೆಕ್ಸ್ ಬ್ಯಾಂಕದ್ದು ಆಗಿದ್ದೀನಿ ಅಧ್ಯಕ್ಷ, ಆದರೆ ನಮ್ಮ ಅಪೇಕ್ಷೆ ಇಲ್ಲ, ಯೋಗ್ಯರಲ್ಲಿ ಬರಲಿ ಅನ್ನೋಂಥ ಮಾತನ್ನು ಮಾತಾಡಿದರೆ ಒಟ್ಟಾರೆಯಾಗಿ ಇಲ್ಲಿ ಒಂದಂತೂ ಸ್ಪಷ್ಟ ಆಗ್ತಾಯಿದೆ, ಜಾರಕಿಹೊಳಿಯವರ ಕಡೆಯಿಂದಲೂ ಯಾರೂ ಅವರ ಮನೆತನದವರು ಅಧ್ಯಕ್ಷರಾಗಲಿಕ್ಕಿಲ್ಲ. ಇದೇ ಕಾಲಕ್ಕೆ ಕತ್ತಿ ಮತ್ತು ಆಲ್ರೆಡಿ ನಮ್ಮ ಸೌದಿಯವರು ಅಧ್ಯಕ್ಷ ಆದಂಥವರು ಇವರು ಈ ಸಲ ಆಗೋ ಪ್ರಯತ್ನ ಮಾಡ್ತಾರಂತಿಲ್ಲ. ಇವರು ತಿಕ್ಕಾಡದಿಂದಾಗೆ ಮೂರನೇವ್ರಿಗೆ ಯಾರಿಗೂ ಒಂದಿಷ್ಟು ಲಾಭ ಆಗುವ ಸಾಧ್ಯತೆಗಳಿದ್ದಾವೆ, ಯಾರಾದರಾಗಲಿ. ಆದರೆ ಅವ್ರ ಹಿಂದಿರುವಂಥ ಶಕ್ತಿಗಳು ಇವರು ಅವರಿಂದ ಒಳ್ಳೆಯ ಕೆಲಸ ಮಾಡಿಸಲಿ, ಎಲ್ಲರಿಗೂ ಈ ನಮ್ಮ ರೈತರಿಗೆ ಕೇವಲ ಸಾಲ ಕೊಡಿಸೋದಷ್ಟೇ ಅಲ್ಲ, ಜೊತೆಗೆ ಮಾರ್ಕೆಟ್ ಮಾಡುವಂಥ ಅನೇಕ ಕಾರ್ಯಕ್ರಮ ಮಾಡಿದ್ದೀವಿ. ಅಂಥ ಕೆಲಸ ಮಾಡಿಕೊಂಡು ಯೋಗ್ಯ ಆಗ್ಬೋದು ಅಂತ ತಿಳ್ಕೊಂಡು ವೀಕ್ಷಕರೇ, ಈ ಒಂದು ಇಲ್ಲಿವರೆಗಿನ ಮಾತುಗಳು ನೀವು ಗಮನದಲ್ಲಿಟ್ಟುಕೊಂಡು ಇದನ್ನು ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥ ದೇಶದಾರನು ಸತ್ಯದ ಕೈಗೆ ನಡಿ. ವಂದನೆಗಳು.